ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿಮ್ಮ ಗೀತಾ. ಸ್ನೇಹಿತರೆ, ಇವತ್ತಿನ ವ್ಲಾಗಲ್ಲಿ ಬಂದುಬಿಟ್ಟು ಅಮಾವಾಸ್ಯೆ ದಿನದ್ದಿದು ವ್ಲಾಗು. ಸಾಯಂಕಾಲ ರೊಟೀನ್ ಅಂತಲೇ ಹೇಳ್ಬೋದು. ಬೆಳಗ್ಗೆನೇ ಸ್ನಾನ ಮಾಡಿ ಪೂಜೆ ಮಾಡಬೇಕಾಗಿತ್ತು. ನನಗೆ ಹುಷಾರು ಇಲ್ಲದೇ ಇರೋ ಕಾರಣದಿಂದ ನಾನು ಸಾಯಂಕಾಲ ಅಮಾವಾಸ್ಯೆ ದಿನ ಪೂಜೆ ಮಾಡಬೇಕಾಯಿತು. ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ಮತ್ತು ಇವಾಗ ಯಾರೆಲ್ಲ ಮಾಡ್ಕೊಂಡಿಲ್ಲಲ್ಲ ಅವ್ರಿಗೂ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ಸಾಯಂಕಾಲ ಪೂಜೆದ್ದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪೂಜೆದು ಮತ್ತು ಪ್ರಸಾದ. ನಾನು ಪ್ರಸಾದಕ್ಕೆ ಏನು ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ, ಸೊ ಅದನ್ನು ಸ್ಮಾಲ್ ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಸಾಯಂಕಾಲನೂ ಬೆಳಗ್ಗೆ ಹಾಕಿದ್ದೆ ನಾನು ರಂಗೋಲಿ ಎಲ್ಲ. ಆಮೇಲೆ ಅದನ್ನು ತೊಳೆದು ಮತ್ತೆ ಅಗೇನ್ ಸಾಯಂಕಾಲ ನಾನು ರಂಗೋಲಿ ಎಲ್ಲ ಹಾಕಿ ತುಳಸಿ ಕಟ್ಟೆ ಮುಂದೆ ಹಾಕಿ, ಆಮೇಲೆ ಹೊಸ್ತಿಲಿಗೂ ರಂಗೋಲಿ ಎಲ್ಲ ಹಾಕಿ ಹೊರಗಿಂದೆಲ್ಲ ಮುಗಿಸ್ಕೊಂಡು ನಾನು ಪೂಜೆ ಕಡೆ ಹೊರಟೆ. ನೋಡ್ಬೋದು, ಇದಾಗಿತ್ತು ನನ್ನ ಈವ್ನಿಂಗ್ ರಂಗೋಲಿ. ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೊಂಡು ಬಿಡೋಣ. ಅದೇ ನನ್ನ ಪ್ರೀವಿಯಸ್ ಅಂದರೆ ಮೊದಲಿನ ವ್ಲಾಗಲ್ಲೆಲ್ಲ ನೋಡಿದರೆ ಗೊತ್ತಿರುತ್ತೆ ಪೂಜೆದು ನಂದು. ಸೊ ಫುಲ್ಲಾಗಿ ನಾನು ತೋರಿಸಲ್ಲ, ಅಷ್ಟೇ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ವ್ಲಾಗಲ್ಲಿ ನೋಡಿದ್ದೀರಿ ನೀವು, ಲಾಸ್ಟ್ ವ್ಲಾಗಲ್ಲಿ ಹೇಗಿರುತ್ತೆ ನನ್ನ ಪೂಜೆ ಅದು ಅಂಥೇಳಿ. ಅದೇನೋ ಬೆಳಗ್ಗೆ ಮಾಡಿದ್ರೇ ಸಮಾಧಾನ ಇರುತ್ತಲ್ವ ಫ್ರೆಂಡ್ಸ್. ಪೂಜೆ ಏನೇ ಆಗಲಿ ಅಮಾವಾಸ್ಯೆ ದಿನ ಅದು ಸಾಯಂಕಾಲ ಮಾಡಿದರೆ ಅಷ್ಟು ಇದು ಆಗಲ್ಲ. ಓಕೆ, ಬಟ್ ಹುಷಾರಿಲ್ಲದೆ ಇರೋ ಕಾರಣದಿಂದ ನಾನು ಮಮ್ಮಿನೂ ಇರಲಿಲ್ಲ, ಅವರು ಪೂಜೆ ಮಾಡಿಬಿಡ್ತಿದ್ರು. ಸೊ ಅವರು ದೇವ್ರಿಗೆ ಹೋಗಿದ್ರು ಹೊರಗಡೆ, ಅದಕ್ಕೋಸ್ಕರ ಪೂಜೆ ಹಾಗೆ ಸಾಯಂಕಾಲನೇ ಮಾಡಬೇಕಾಯಿತು. ಪ್ರಸಾದನೂ ಅಷ್ಟೇ, ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಮಾಡಿಕೊಂಡೆ ನಾನು. ಮಕ್ಕಳು ಎಲ್ಲ ಸ್ಕೂಲಿಂದ ಬಂದರು, ಅವರು ಆಟ ಆಡ್ತಾಯಿದ್ರು. ಸೊ ನಾನೆಲ್ಲ ಸ್ನಾನ ಮಾಡಿಕೊಂಡು ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರೆ ನನಗೆ 1 hour 1.5 hour ಬೇಕು. ಇದು ಬಾಕ್ಸ್ ಬಂದುಬಿಟ್ಟು ನಂದು ಸೇವಿಂಗ್ಸ್ ಬಾಕ್ಸ್. ಇದ್ರ ಬಗ್ಗೆ ನಾನು ಒಂದು ವ್ಲಾಗ್ ಮಾಡ್ತೀನಿ, ನಾನು ಯಾವ ಥರ ಸೇವಿಂಗ್ಸ್ ಮಾಡ್ತೀನಿ ಅಮೌಂಟ್ನ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ ವ್ಲಾಗಲ್ಲಿ ಅಮೌಂಟ್ನ ಹೆಂಗೆ ಸೇವಿಂಗ್ ಮಾಡ್ಕೋಬೇಕಂತೆಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋನ, ಸೊ ಅದಕ್ಕೆಲ್ಲ ವಿಭೂತಿ ಮತ್ತು ಕುಂಕುಮ ಅರಿಶಿನ ಎಲ್ಲ ಕೊಟ್ಟು, ಇವಾಗ ಹಣ್ಣು ಅಮಾವಾಸ್ಯೆ ಇತ್ತಲ್ಲ ಅದಕ್ಕೋಸ್ಕರ ಬಾಳೆಹಣ್ಣು ತೊಗೊಂಡು ಬಂದಿದ್ದೆ ನಾನು. ಹೂವು ಅಷ್ಟೇ ನಿನ್ನೆನೇ ತಂದಿಟ್ಟಿದ್ದೆ ಫ್ರಿಜ್ಜಲ್ಲಿ. ಅದು ಅಷ್ಟೇ, ಹೂ ಮಾತ್ರ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಫ್ರೆಂಡ್ಸ್. ನೋಡ್ಬೋದು ನೀವು, ಹೂವಿಟ್ಟರೆ ದೇವ್ರಿಗೆ ಸ್ವಲ್ಪ ಅಲಂಕಾರ ಚೆನ್ನಾಗಿ ಕಾಣಿಸುತ್ತೆ ದೇವರು. ಪೂಜೆ ಎಲ್ಲ ಮುಗಿಸ್ಕೊಂಡೆ. ನಾನು ಫುಲ್ ಡೀಟೇಲ್ಸಾಗಿ ತೋರಿಸ್ಲಿಲ್ಲ, ತೋರಿಸಿದ್ದನ್ನೇ ಏನು ತೋರಿಸೋದಂಥೇಳಿ. ಹಾಗೆ ನನ್ನ ಸೇವಿಂಗ್ ಅಮೌಂಟಿಗೆ ಇವತ್ತು ಅಮಾವಾಸ್ಯೆ ಇತ್ತಲ್ಲ, ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ನಾನು ಬಿಡಲ್ಲ, ಸ್ವಲ್ಪ ಅದ್ರ ದುಡ್ಡು ಹಾಕ್ತೀನಿ. ಸೊ ಅದನ್ನು ಹಾಕಿದೆ. ಇಷ್ಟೆಲ್ಲ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಸಾಯಂಕಾಲ ನನಗೆ 6:30 ಅಂದರೆ ನಾನು ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಹಾಗೆ ಪೂಜೆ ಮುಗಿದ ತಕ್ಷಣ ಮಂಗಳವಾರ ಆಗಲಿ ಶುಕ್ರವಾರ ಆಗಲಿ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ನಾನಂತೂ ಭಗವದ್ಗೀತೆನ ಓದದೇ ಇರೋದಿಲ್ಲ. ನಾನು ಓದ್ತೀನಿ ಒಂದು 5 ನಿಮಿಷ ಅಥವಾ 10 ನಿಮಿಷ. ಯಾಕಂದರೆ ನನ್ನ ಮಕ್ಕಳು ಓದೋದಕ್ಕೆ ಬಿಡೋದೇ ಇಲ್ಲ. ಅವರು ಸಾಯಂಕಾಲ, ಬೆಳಗ್ಗೆ ಆದರೂ ಸ್ವಲ್ಪ ಜಾಸ್ತಿನೇ ಓದ್ಬೋದು, ಸಾಯಂಕಾಲ ಎಷ್ಟಾಗುತ್ತೆ ನೋಡಿ ಅಷ್ಟು ಓದಿ ಅದನ್ನು ಇಟ್ಟೆ. ಮತ್ತು ಈ ಕಡೆ ಬಂದರೆ ಮಕ್ಕಳು ಹೋಮ್ವರ್ಕ್ ಇದ್ದೇ ಇರುತ್ತೆ. ಇವತ್ತು ಟ್ಯೂಷನಿಗೆ ಕಳಿಸಿರಲಿಲ್ಲ, ದೊಡ್ಡವನಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಅಂಥೇಳಿ. ಸೊ ನಾನೇ ಮನೆಯಲ್ಲೇ ಅವ್ರಿಗೆ ಹೋಮ್ವರ್ಕ್ ಮಾಡಿಸ್ಕೊತಾನೆ ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡಿದ್ದೆ ನಾನು. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಇವ್ರಿಗೆ ಒಂದು 1/2 hour ನಾನು ಹೇಳಿಕೊಟ್ಟೆ. ಒಂದು ದೊಡ್ಡ ಮಗಂದು ಟೆಸ್ಟ್ ಇತ್ತು, ಸೊ ಅದನ್ನು ಹೇಳ್ಕೊಟ್ಟು ಬಂದು ಇವಾಗ ಅವ್ರಿಗೆ ಬರೆಯೋದಕ್ಕೆ ಹೇಳಿ ನಾನು ಬಂದು ಪ್ರಸಾದನ ರೆಡಿ ಮಾಡ್ತಾಯಿದ್ದೀನಿ. ಅದೇ ತಮ್ಮನೇಲಿ ನೋಡಿರ್ಬೋದು ನೀವು, ನಾನು ಇವತ್ತು ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಶಿರಾ ಅಂತಲೂ ಹೇಳ್ತಾರೆ ಇದನ್ನು. ಅದಕ್ಕೆ ಸಣ್ಣ ರವೆನ ತೊಗೊಂಡಿದ್ದೀನಿ ನಾನು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ, ಸಿಂಪಲ್ಲಾಗಿ ಮಾಡ್ಕೋಬೋದು, ತುಂಬಾ ಟೇಸ್ಟಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಥರ. ಇಲ್ಲಿ ನೀವು ಡ್ರೈ ಫ್ರೂಟ್ಸ್ನ ಎಷ್ಟಾದರೂ ತೊಗೋಬೋದು, ಮನೆಯಲ್ಲಿ ಹೆಂಗಿದೆ ನೋಡಿ ಅದನ್ನು ನೋಡ್ಕೊಂಡು ತೊಗೋಬೋದು ನೀವು. ಏಲಕ್ಕಿ ಲವಂಗನೂ ಇದರಲ್ಲಿ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ನನಗೆ ಬಾದಾಮಿ ಇರಲಿಲ್ಲ, ಗೋಡಂಬಿ ಮತ್ತು ದ್ರಾಕ್ಷಿ ಅಷ್ಟೇ ಇತ್ತು. ನಾನು ಅಷ್ಟನ್ನೇ ತೊಗೊಂಡು ಪ್ರಸಾದ ಮಾಡಿಕೊಂಡೆ. ದೇವರಿಗೆ ಏನಾದರೂ ನೈವೇದ್ಯ ಮಾಡಲೇಬೇಕು. ಸೊ ಇಷ್ಟೆಲ್ಲ ತೊಗೊಂಡೆ. ತುಪ್ಪ
ಫಸ್ಟು ನಾವು ಪಾತ್ರೆಗೆ ಹಾಕಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಪ್ಪನ, ಅಂದರೆ ನಿಮಗೆ ಕೇಸರಿಬಾತ್ ಚೆನ್ನಾಗಿ ಬರುತ್ತೆ. ತುಪ್ಪದಲ್ಲಿ ನಾವು ಇವಾಗ ನಾನು ಹೇಳ್ತೀನಿ ಏನಕ್ಕೆ ತುಪ್ಪ ಜಾಸ್ತಿ ಹಾಕಬೇಕಂತೇಳಿ. ತುಪ್ಪ ಜಾಸ್ತಿ ಹಾಕಿನೇ ಇದನ್ನು ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳಿ. ಸ್ವಲ್ಪ ಆದರೂ ಹುರಿಯುತ್ತೆ ಅದು, ಬಟ್ ತುಪ್ಪನ ಜಾಸ್ತಿ ಹಾಕಿ, ಎಷ್ಟಾಗುತ್ತೋ ಸ್ವಲ್ಪ ಜಾಸ್ತಿನೇ ಹಾಕಿ ತುಪ್ಪನ. ಅದು ಫ್ರೆಶ್ ಆಗಿರೋ ತುಪ್ಪ ಅಂತ ಇರಲಿ. ಸ್ಮೆಲ್ ಅದು ಇರೋದಿದ್ದರೆ ಚೆನ್ನಾಗಿ ಬರಲ್ಲ ಕೇಸರಿಬಾತ್. ಸ್ವಲ್ಪ ಚೆನ್ನಾಗಿರೋ ತುಪ್ಪನ ಯೂಸ್ ಮಾಡ್ಕೊಳ್ಳಿ. ಈ ಥರ ತುಪ್ಪ ಜಾಸ್ತಿ ಹಾಕಿ ನಾನು ಗೋಡಂಬಿ ದ್ರಾಕ್ಷಿ, ನೀವು ಬೇರೆ ಏನಾದರೂ ಡ್ರೈ ಫ್ರೂಟ್ಸ್ ತೊಗೊಂಡ್ರೆ ಇದೇ ಥರ ತುಪ್ಪದಲ್ಲಿನೇ ಹುರ್ಕೊಳ್ಳಿ. ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೊಳ್ಳಿ. ಸೊ ಅದಕ್ಕೇ ಇವಾಗ ನಾನು 1 ಕಪ್ಪಷ್ಟು ಏನು ಸಣ್ಣ ರವೆನ ತೊಗೊಂಡಿರ್ತೀವಲ್ಲ, ಬಾಂಬೆ ರವೆ ಅಂತ ಹೇಳ್ತೀವಿ, ಅದು ರವಾನ ಒಂದು 2 ರಿಂದ 3 ನಿಮಿಷ ಅಷ್ಟೇ ಹುರಿಯಿರಿ, ಜಾಸ್ತಿ ಬೇಡ. ನಾವು ದಪ್ಪ ರವೆ ಏನಾದರೂ ತೊಗೊಂಡಿದ್ರೆ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ. ಬಟ್ ನಾವಿಲ್ಲಿ ತೊಗೊಂಡಿರೋದು ಸೂಜಿ ರವೆ, ಬಾಂಬೆ ರವೆ ಈ ಥರ ಎಲ್ಲ ಹೇಳ್ತಾರೆ. ಸೊ ಸಣ್ಣ ರವೆನ ತೊಗೊಂಡಿದ್ದೀವಿ. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದು ಸ್ವಲ್ಪ ತೇವಾಂಶ ಇರಬೇಕು ಅದರಲ್ಲಿ, ತುಪ್ಪದ ತೇವಾಂಶ. ಆ ಥರ ಡ್ರೈ ಇರಬಾರ್ದು, ತುಪ್ಪದ ತೇವಾಂಶ ಇರಬೇಕು. ಸೊ ಒಂದು 2 ರಿಂದ 3 ನಿಮಿಷ ಸಾಕು. ಅಷ್ಟು ಫ್ರೈ ಮಾಡಿಕೊಂಡು ಇವಾಗ ನಾನೇನು ರವೆ ತೊಗೊಂಡಿದ್ದಲ್ಲ ಆ ಕಪ್ಪಲ್ಲಿನೇ 2 ಕಪ್ಪಷ್ಟು ನೀರನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಸೊ ಈ ಹಂತದಲ್ಲಿ ನೀವು ಕಲರ್ನ ಮಿಕ್ಸ್ ಮಾಡ್ಕೋಬೋದು. ಕೇಸರಿ ದಳ ಅಂತಾರಲ್ಲ, ಅದನ್ನಾದರೂ ಮಿಕ್ಸ್ ಮಾಡ್ಕೋಬೋದು. ಬಟ್ ನನ್ನ ಹತ್ರ ಇರಲಿಲ್ಲ, ಸೊ ಅದಕ್ಕೋಸ್ಕರ ನಾನು ಹಾಕಿಲ್ಲ. ವೈಟಾಗಿ ನಾನು ಕೇಸರಿಬಾತ್ ಮಾಡ್ತಾಯಿದ್ದೀನಿ. ಬೇಕಂದರೆ ನೀವು ಯೆಲ್ಲೋ ಕಲರ್ನ ಮಿಕ್ಸ್ ಮಾಡ್ಕೋಬೋದು ಈ ಹಂತದ ನೀರಲ್ಲಿ. ಅದನ್ನು ಕಲರ್ ಹಾಕಿ ಆದಮೇಲೆ ನೀವು ಈ ಥರ ರವೆನ ಹಾಕಿ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ. ಕೈ ಬಿಟ್ಟರೆ ಗಂಟಾಗಿಬಿಡುತ್ತೆ ಅದು, ಯಾಕಂದರೆ ಸಣ್ಣ ರವೆ ಅಲ್ವಾ. ಸೊ ಉಂಡೆ ಥರ ಆಗಿಬಿಡುತ್ತೆ. ಕೈ ಬಿಡದೆ ಥರ ನಾನು ಹಂಗೆ ತಿರುಗಿಸ್ತಾ ಇರಬೇಕಾಗುತ್ತೆ. ಅದನ್ನು ನೋಡಿ, ನೀರೆಲ್ಲ ಹೋಗಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕಾಗುತ್ತೆ. ರವೆ ಕಾಣಿಸ್ತಾ ಇದೆಯಲ್ಲ, ಈ ಥರ ಆಗಬೇಕು. ಆಮೇಲೆ ಇದಕ್ಕೆ ನಾನು ಏನು ತೊಗೊಂಡಿದ್ದಲ್ಲ 1 ಕಪ್ಪಷ್ಟು ಸಕ್ಕರೆ ತೊಗೊಳ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ನೀವು 1.5 ಕಪ್ಪಷ್ಟು ಹಾಕಿದ್ರೆ ಸ್ವಲ್ಪ ಕರೆಕ್ಟ್ ಆಗುತ್ತೆ. ಬಟ್ ನಾನು 1 ಕಪ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ನೀವು ಶುಗರ್ ತಿನ್ನೋರು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಮೀಡಿಯಮ್ ಸಾಕು ಅಂತ ಹೇಳಿದ್ರೆ 1 ಕಪ್ ಹಾಕಿದರೆ ಸಾಕು. ಸೊ ಈ ಥರ ನೀರು ಬಿಟ್ಕೊಳ್ಳುತ್ತೆ. ನಾವು ಸಕ್ಕರೆ ಹಾಕಿದ ತಕ್ಷಣ ಅಂತಂದರೆ ಈ ಥರ ನೀರು ಬಿಟ್ಕೊಳ್ಳುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ. ಈ ಥರ ಉರಿ ಮಾತ್ರ ಚಿಕ್ಕದಾಗಿರಬೇಕು. ಸಣ್ಣ ಉರಿಯಲ್ಲಿನೇ ನೀವು ಇದನ್ನು ತಿರುಗಿಸ್ಬೇಕಾಗತ್ತೆ. ಇದಾದಮೇಲೆ ನೀವು ಇದಕ್ಕೆ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ತುಪ್ಪ, ಗೋಡಂಬಿ ಈ ಹಂತದಲ್ಲಿ ಸೇರಿಸ್ಬೇಕು. ನಾನು ವಿಡಿಯೋ ಆನ್ ಮಾಡಿದ್ದೀನಿ ಅಂದ್ಕೊಂಡು ಹಾಗೆ ಬಿಟ್ಬಿಟ್ಟಿದ್ದೀನಿ. ಅದು ಇದು ವಿಡಿಯೋ ರೆಕಾರ್ಡ್ ಆಗೇ ಇಲ್ಲ. ಸೊ ಅದಕ್ಕೋಸ್ಕರ ಮಿಸ್ ಆಗಿದೆ. ಈ ಲಾಸ್ಟಿಗೆ ಏನು ಹಂತ ಇರುತ್ತಲ್ಲ, ಆವಾಗಲೇ ನೀವು ತುಪ್ಪ ಮತ್ತು ಗೋಡಂಬಿ ದ್ರಾಕ್ಷಿ ಹಾಕಿ ತಿರುಗಿಸಿದ್ರೆ ಮುಗಿಯಿತು. ಇವಾಗ ನಾನು ದೇವರಿಗೆ ನೈವೇದ್ಯ ಇಡಬೇಕಲ್ವ, ದೇವರಿಗೆ ಸ್ವಲ್ಪ ಅನ್ನನೂ ಮಾಡಿದ್ದೆ ನಾನು. ಅನ್ನ ಮತ್ತು ಶಿರಾ ಕೇಸರಿಬಾತ್ ಅದನ್ನು ಇಟ್ಟು ದೇವರಿಗೆ ಫಸ್ಟ್ ನೈವೇದ್ಯ ಇಟ್ಟು ದೇವರಿಗೆ ಒಂದು ನಮಸ್ಕಾರ ಮಾಡಿಕೊಂಡು ದೇವ್ರ ಹತ್ರ ಏನು ವಿಶ್ ಇರುತ್ತಲ್ಲ ಅದೆಲ್ಲ ಬೇಡ್ಕೊಂಡಾದಮೇಲೆ ನಾನು ನನ್ನ ಡೈಲಿ ರೊಟೀನ್ಗೆ ಬಂದೆ. ಸೊ ನಿಮ್ಗೆ ಗೊತ್ತೇ ಇದೆ, ಲಾಸ್ಟ್ ವ್ಲಾಗಲ್ಲಿ ನೋಡಿದರೆ ನನ್ನ ಡೈಲಿ ರೊಟೀನ್ ಅದೇ ಇರುತ್ತೆ ಅಂಥೇಳಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಕೇಸರಿಬಾತ್ ಅಂತೂ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಕೈಗಂತೂ ಸ್ವಲ್ಪನೂ ಹತ್ತುತ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದ್ಸರಿ ಟ್ರೈ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.